ನಮಸ್ಕಾರ. K2 ಕನ್ನಡ ನ್ಯೂಸ್ಗೆ ಸ್ವಾಗತ. ವೀಕ್ಷಿಸಿ ಈ ದಿನದ ಸುದ್ದಿಗಳ ರೌಂಡ್ ಅಪ್. ಜೋಳ ಖರೀದಿ ಕೇಂದ್ರಗಳಲ್ಲಿ 20 ಕ್ವಿಂಟಲ್ ಜೋಳ ಖರೀದಿ ಮಾಡಬೇಕು ಎಂದು ಒತ್ತಾಯಿಸಿ ಮಾನ್ವಿ ತಾಲೂಕಿನ ಪೋತ್ನಾಳ್ ಗ್ರಾಮದ ಬಳಗನೂರು ಕ್ರಾಸ್ ಬಳಿ ಕರ್ನಾಟಕ ರಾಜ್ಯ ರೈತ ಸಂಘ ಪ್ರೊಫೆಸರ್ ನಂಜುಂಡಸ್ವಾಮಿ ಬಣದಿಂದ ಜನವರಿ 6ರಂದು ರಸ್ತೆ ತಡೆ ಹೋರಾಟ ಮಾಡಲಾಗುವುದು ಎಂದು ಸಂಘದ ಮುಖಂಡ ಅಮೀನ್ ಪಾಷಾ ದಿದ್ದಾಗಿ ತಿಳಿಸಿದರು. 2023-24ನೇ ಸಾಲಿನಲ್ಲಿ ಜೋಳ ಖರೀದಿ ಕೇಂದ್ರಗಳಲ್ಲಿ ರೈತರಿಂದ ಗರಿಷ್ಠ 20 ಕ್ವಿಂಟಲ್ ಖರೀದಿಸಲಾಗುತ್ತಿತ್ತು. ಆದರೆ ಪ್ರಸಕ್ತಿ ಸಾಲಿನಲ್ಲಿ ಕೇವಲ 10 ಕ್ವಿಂಟಲ್ ಖರೀದಿ ಮಾಡಲಾಗುತ್ತಿದೆ. ಈ ಕುರಿತು ತಹಶೀಲ್ದಾರರ ಮೂಲಕ ಸರ್ಕಾರಕ್ಕೆ ಮನವಿ ಸಲ್ಲಿಸಿ ಒತ್ತಾಯಿಸಿದರು. ಯಾವುದೇ ಸ್ಪಂದನೆ ಸಿಕ್ಕಿಲ್ಲ, ಹೀಗಾಗಿ ರಸ್ತೆ ತಡೆ ಹೋರಾಟ ಅನಿವಾರ್ಯವಾಗಿದೆ ಎಂದು ಮಂಗಳವಾರ ಮಾಧ್ಯಮಗೋಷ್ಠಿಯಲ್ಲಿ ಹೇಳಿದರು. ತುಂಗಭದ್ರಾ ಎಡದಂಡೆ ಕಾಲುವೆಯ ಕೊನೆ ಭಾಗದ ರೈತರಿಗೆ ನೀರು ತಲುಪುತ್ತಿಲ್ಲ. ನವಲಿ ಸಮಾನಾಂತರ ಜಲಾಶಯ ಕಾಮಗಾರಿ ನನೆಗುದ್ದಿಗೆ ಬಿದ್ದಿದೆ. ರೈತರ ಉತ್ಪನ್ನಗಳಿಗೆ ಕನಿಷ್ಠ ಬೆಲೆ ಸಿಗುತ್ತಿಲ್ಲ. ಇಷ್ಟೆಲ್ಲ ಸಮಸ್ಯೆಗಳು ಇದ್ದರೂ ಈ ಭಾಗದ ಶಾಸಕರು ರೈತರ ಬಗ್ಗೆ ಅಧಿವೇಶನದಲ್ಲಿ ಧ್ವನಿ ಎತ್ತುತ್ತಿಲ್ಲ. ಬೆಂಗಳೂರು ಮೈಸೂರು ಭಾಗದ ಶಾಸಕರು ಅಭಿವೃದ್ಧಿಯ ಬಗ್ಗೆ ಮಾತನಾಡುತ್ತಾರೆ ಎಂದು ಹೇಳಿದರು. ಘೋಷಣೆ ಮಾಡಿದ್ದಾರೆ 10 ಕ್ವಿಂಟಲ್ ಎಕರೆಗೆ 10 ಕ್ವಿಂಟಲ್. ರೈತ ಬೆಳೆ ಇದೆ ಅಂತೇಳಿ, ರೇಟ್ ಇದೆ ಅಂತೇಳಿ ರೈತ ಯಥೇಚ್ಛವಾಗಿ ಜೋಳ ಬೆಳೆದಿದ್ದಾನೆ. ನನಗೇನಾದರೂ 4 ರೂಪಾಯಿ ದಕ್ಕಿತ್ತು ಅಂತೇಳಿ, ಸಿಕ್ಕಿತ್ತು ಅಂತೇಳಿ. ಆದರೆ ಇವತ್ತು ಈ ಸರ್ಕಾರಗಳು ರೈತರ ಆಸೆಗೆ ತಣ್ಣೀರೆಚ್ಚಿ ನಾವು ಈಗಾಗಲೇ ಸರ್ಕಾರಕ್ಕೆ ತಹಸೀಲ್ದಾರ್ ಮೂಲಕ ಸರ್ಕಾರಕ್ಕೆ ಮನವಿ ಕೊಟ್ಟಿದ್ದೀವಿ. ಯಾವುದೇ ಸರ್ಕಾರ ಇದಕ್ಕೆ ಕ್ಯಾರೆ ಅಂತಂದಿಲ್ಲ. ಸರ್ಕಾರ ಇದ್ರ ಬಗ್ಗೆ ಮಾತೇ ಆಡಿಲ್ಲ. ಎಲ್ಲ ಶಾಸಕರುಗಳಿಗೂ ಇದ್ರ ಬಗ್ಗೆ ಮಾತಾಡಿದ್ದೀವಿ. ರಾಯಚೂರು ಜಿಲ್ಲೆಯಲ್ಲಿ ಎಲ್ಲ ಶಾಸಕರಿಗೂ ಇದ್ರ ಗಮನಕ್ಕೆ ತಂದರೂ ಸಹಿತ ಶಾಸನ ಸಭೆಯಲ್ಲಿ ರೈತರ ಬಗ್ಗೆ, ಉತ್ತರ ಕರ್ನಾಟಕದ ಬಗ್ಗೆ ಒಂದು ಕಿಂಚಿತ್ತೂ ಸಹಿತ ಶಾಸಕರು ಮಾತಾಡಿದರು. ಉತ್ತರ ಕರ್ನಾಟಕದ ಸಮಸ್ಯೆ ಬಗ್ಗೆ ಅದು ನಮ್ಗೆ ಅರ್ಥನೇ ಆಗ್ತಾ ಇಲ್ಲ. ಶಾಸನ ಸಭೆಯಲ್ಲಿ ಏನಾಗುತ್ತೆ, ಏನೇನು ಮಾತಾಡ್ತಾರೆ ಅಂತೇಳಿ ನಾವು ನೋಡ್ತಾನೆ ಇರ್ತೀವಿ ದೂರದರ್ಶನದಲ್ಲಿ. ನಮ್ಮ ಶಾಸಕರು ಪಿಟಿ ಅಂತೇಳಿ ನಮ್ಮ ಸಮಸ್ಯೆ ಬಗ್ಗೆ ಮಾತಾಡ್ತಾ ಇಲ್ವಲ್ಲ, ಯಾಕೆ? ಆಶಾ ಕಾರ್ಯಕರ್ತೆಯರಿಗೆ ಮಾನಸಿಕ 15,000 ಗೌರವಧನ ಹಾಗೂ ಇನ್ನಿತರೆ ಸೌಲಭ್ಯ ನೀಡುವಂತೆ ಆಗ್ರಹಿಸಿ ಜನವರಿ 7ರಿಂದ ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಅನಿರ್ದಿಷ್ಟ ಹೋರಾಟ ನಡೆಸಲಾಗುತ್ತದೆ ಎಂದು ಕರ್ನಾಟಕ ರಾಜ್ಯ ಸಂಯುಕ್ತ ಆಶಾ ಕಾರ್ಯಕರ್ತರ ಸಂಘದ ರಾಜ್ಯ ಸಮಿತಿಯ ಮುಖಂಡರಾದ ಕೆ ಸೋಮಶೇಖರ್ ಹೇಳಿದರು. ಅವರಿಂದು ಸುದ್ದಿಗಾರರೊಂದಿಗೆ ಮಾತನಾಡುತ್ತಾ, ಕಳೆದ ಅನೇಕ ವರ್ಷಗಳಿಂದ ಈ ಬೇಡಿಕೆಯನ್ನು ಮುಂದಿಟ್ಟು ಹೋರಾಟ ಮಾಡಲಾಗುತ್ತಿದೆ. ಆದರೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಸಂಪೂರ್ಣವಾಗಿ ನಿರ್ಲಕ್ಷಿಸುತ್ತಿವೆ. ಬೆಲೆ ಏರಿಕೆ, ದುಬಾರಿ ಜೀವನದ ಮಧ್ಯೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರ ನಿಶ್ಚಿತವಾಗಿ ಗೌರವಧನ 15,000 ಮಾನಸಿಕ ಮಾಡಬೇಕು. ನಗರ ಪ್ರದೇಶದ ಆಶಾ ಕಾರ್ಯಕರ್ತೆಯರಿಗೆ 2,000 ಹೆಚ್ಚುವರಿಯಾಗಿ ನೀಡುವ ನಿರ್ಧಾರವನ್ನು ಕೈಗೊಳ್ಳಬೇಕಾಗಿದೆ. ಇದೇ ವರ್ಷ ಫೆಬ್ರವರಿ ತಿಂಗಳಲ್ಲಿ ಈ ಬೇಡಿಕೆ ಮುಂದಿಟ್ಟು ಸುದೀಪ್ ಹೋರಾಟ ನಡೆಸಲಾಯಿತು. ಅಂದು ಮುಖ್ಯಮಂತ್ರಿಗಳು ಸೇರಿದಂತೆ ಹಿರಿಯ ಸಚಿವರು ಶೀಘ್ರವೇ ಈ ಬೇಡಿಕೆ ಈಡೇರಿಸುವ ಭರವಸೆ ನೀಡಿದರು. 1 ವರ್ಷ ಕಳೆಯುತ್ತಿದ್ದರೂ ಯಾವುದೇ ಕ್ರಮ ಕೈಗೊಳ್ಳುತ್ತಿಲ್ಲ. ಹಿನ್ನೆಲೆಯಲ್ಲಿ ಅನಿರ್ದಿಷ್ಟ ಹೋರಾಟದ ಮೂಲಕ ರಾಜ್ಯ ಮತ್ತು ಕೇಂದ್ರ ಸರ್ಕಾರಗಳಿಗೆ ತಮ್ಮ ಸಮಸ್ಯೆಯ ಬಗ್ಗೆ ಮನವರಿಕೆ ಮಾಡುವ ಉದ್ದೇಶದಿಂದ ಈ ಹೋರಾಟ ಕೈಗೊಳ್ಳಲಾಗಿದೆ ಎಂದು ಹೇಳಿದರು. ಸರಿಸುಮಾರು ಒಂದು 15,000ದಷ್ಟು ಅವರಿಗೆ ಬರಬೇಕಾಗಿತ್ತು, ಅದು ಬರ್ತಾ ಇಲ್ಲ. ಆ ಕಾರಣದಿಂದ ಕಳೆದ 8 ವರ್ಷಗಳಿಂದ ನಾವು ಹೋರಾಟ ಮಾಡ್ತಾ ಇದ್ದೀವಿ. ಆದರೆ ಸರ್ಕಾರ ಅದನ್ನು ಪರಿಗಣಿಸ್ತಾ ಇಲ್ಲ. ಈ ಸಲ ನಾವೇನು ಈ ಹೋರಾಟ ತಗೊಂಡಿದ್ದೀವಿ, ಕಳೆದ ಇದೇ ವರ್ಷದ ಫೆಬ್ರವರಿ 13, 14 2 ದಿನಗಳ ಕಾಲ ನಾವು ಅನಿರ್ದಿಷ್ಟ ಚಳುವಳಿ ಕೂತ್ಕೊಂಡಾಗ ರಾಜ್ಯ ಸರ್ಕಾರ, ಅಲ್ಲಿರ್ತಕ್ಕಂಥ ನಮ್ಮ ಮಾನ್ಯ ಮುಖ್ಯಮಂತ್ರಿಗಳು ಕೆಲವೇ ದಿನಗಳಲ್ಲಿ ಸಭೆ ಕರೆದು ನಿಮ್ಮ ಸಮಸ್ಯೆಯನ್ನು ಬಗೆಹರಿಸ್ತೀನಿ ಅಂತ ಅವರು ಮಾತು ಕೊಟ್ಟು ಆಗ ನಾವು ಅನಿರ್ದಿಷ್ಟ ಚಳುವಳಿಯನ್ನು ವಾಪಸ್ ತಗೊಂಡಿದ್ದೀವಿ.
13ನೇ ತಾರೀಕು ಕೂತ್ಕೊಂಡು 14ನೇ ತಾರೀಕು ನಾವು ವಾಪಸ್ ತಗೊಂಡಿದ್ದೀವಿ, ಅವರ ಮಾತಿಗೆ ಬೆಲೆ ಕೊಟ್ಟು. ಆದರೆ ಮಾನ್ಯ ಮುಖ್ಯಮಂತ್ರಿಗಳು ಅಲ್ಲಿಂದ ಇಲ್ಲಿವರೆಗೆ ನಮ್ಮ ಸಮಸ್ಯೆನ ಬಗೆಹರಿಸಿಲ್ಲ. ಮಾನ್ಯ ಉಪಮುಖ್ಯಮಂತ್ರಿಗಳಾದಂಥ ಡಿ.ಕೆ. ಶಿವಕುಮಾರ್ ಅವ್ರಿಗೂ ಕೂಡ ಅವರು ನಮ್ಗೆ ಮಾತು ಕೊಟ್ಟಿದ್ರು. ಅದಾದ್ಮೇಲೆ ನಿಮ್ಗೆ ಆಶ್ಚರ್ಯ ಆಗುತ್ತೆ, ಕಳೆದ 1 ವರ್ಷದಲ್ಲಿ ಮುಖ್ಯಮಂತ್ರಿಗಳ ಕಚೇರಿ ಅಧಿಕಾರಿಗಳ ಜೊತೆ, ಆರೋಗ್ಯ ಇಲಾಖೆಯ ಕಾರ್ಯದರ್ಶಿಗಳ ಜೊತೆ, ಆರೋಗ್ಯ ಇಲಾಖೆ ಕಮಿಷನರ್ ಜೊತೆ ಮತ್ತು NHM ರಾಷ್ಟ್ರೀಯ ಆರೋಗ್ಯ ಅಭಿಯಾನದ ಮುಖ್ಯಸ್ಥರ ಜೊತೆ 15ರಿಂದ 20 ಸಭೆಗಳನ್ನು ನಾವು ಮಾಡಿದ್ದೀವಿ. ಯಾವ ಸಭೆಯಲ್ಲಿ ಕೂಡ ಅವರು ನಿರ್ದಿಷ್ಟವಾಗಿ ಈ ಹಣ ನಾವು ಕೊಡ್ತೀವಿ ಅಂತ ಅವ್ರು ಮಾತು ಕೊಡ್ತಾ ಇಲ್ಲ ನಮಗೆ. ಅದಾದ್ಮೇಲೆ ತಾವೆಲ್ಲರೂ ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರದ ಎರಡೂ ಪ್ರೋತ್ಸಾಹಧನ ಮತ್ತು ಗೌರವಧನ ಸೇರಿ 15,000 ರೂಪಾಯಿ ಫಿಕ್ಸ್ ಪೇಮೆಂಟ್ ಮಾಡಬೇಕು. ಎರಡನೇದಾಗಿ ನಗರದಲ್ಲಿ ಕೆಲಸ ಮಾಡ್ತಕ್ಕಂಥ ಆಶಾ ಕಾರ್ಯಕರ್ತೆಯರಿಗೆ ಹೆಚ್ಚುವರಿ ಕೆಲಸ ಇರೋದ್ರಿಂದ ಮತ್ತು ಅವರ ಜೀವನ ವೆಚ್ಚ ಹೆಚ್ಚಾಗಿರೋದ್ರಿಂದ 2,000 ಹೆಚ್ಚಿಗೆ ಅವರಿಗೆ ಹಣ ಕೊಡಬೇಕು ಅಂತ ಹೇಳ್ಬಿಟ್ಟು ನಾವು, ಅವ್ರ ಪೇಮೆಂಟ್ ಹೆಚ್ಚಿಗೆ ಇರಬೇಕಂತ ಹೇಳ್ಬಿಟ್ಟು ನಾವು ಕೇಳಿದ್ದೀವಿ. ಮೂರನೇದಾಗಿ ಆಶಾ ಕಾರ್ಯಕರ್ತೆಯರು ಯಾರೆಲ್ಲ ನಿವೃತ್ತಿ ಆಗ್ತಾರೆ ಅವರಿಗೆ 5 ಲಕ್ಷ ರೂಪಾಯಿ ಒನ್ ಟೈಮ್ ಪರಿಹಾರ ಅಂತ ಕೊಡ್ಬೇಕಂತ ಕೇಳ್ತಾ ಇದ್ವಿ. ಯಾಕಂದ್ರೆ ಇವರಿಗೆ ನಿವೃತ್ತಿ ವೇತನ ಅನ್ನೋದಿಲ್ಲ. ಈಗಾಗಲೇ ಪಶ್ಚಿಮ ಬಂಗಾಳದಲ್ಲಿ 5 ಲಕ್ಷ ರೂಪಾಯಿ ಘೋಷಣೆ ಮಾಡಿದ್ದಾರೆ, ಕೊಡ್ತಾ ಇದ್ದಾರೆ. ನಮ್ಮ ರಾಜ್ಯ ಸರ್ಕಾರ ಬಹಳ ಬೇಸರ ಆಗುತ್ತೆ ಅಂದ್ರೆ ಅವ್ರ ನಿವೃತ್ತಿ ಒಂದು 20,000 ರೂಪಾಯಿ ಕೊಡ್ತಾರಂತೆ. ಮನೆ ಮನೆಗೆ ತಿರುಗಿ ಜೀವ ಒತ್ತೆ ಇಟ್ಟು ಕೆಲಸ ಮಾಡ್ತಕ್ಕಂಥ ಕಾರ್ಯಕರ್ತ ಮೊನ್ನೆ ಹೋದ ಶುಕ್ರವಾರ 8 ಸಿನಿಮಾ ರಿಲೀಸ್ ಆಗಿರೋದ್ರಿಂದ ಡೈಲಿ ಒಂದು ಸ್ವಲ್ಪ ಹನ್ವಿಷ್ ಅಭಿಯಾನದ ಸುರೇಶ್ ರಾಜ್ ನಿರ್ದೇಶನದ ಬಹು ನಿರೀಕ್ಷಿತ ಚಿತ್ರ ಸ್ವೇಚ್ಛೆ ಇದೇ ಜನವರಿ 3ರಂದು ರಾಜ್ಯಾದ್ಯಂತ ತೆರೆ ಕಾಣಲಿದೆ ಎಂದು ನಿರ್ದೇಶಕ ಸುರೇಶ್ ರಾಜ್ ಅವರು ಹೇಳಿದರು. ಅವರಿಂದು ನಗರದ ಸುದ್ದಿಗಾರರೊಂದಿಗೆ ಮಾತನಾಡುತ್ತಾ, ಸ್ವೇಚ್ಛೆ ಸಿನಿಮಾ ನವರಸ ಒಳಗೊಂಡ ಒಂದು ನಯ ಪ್ರೇಮ ಕತೆ. ಈ ಚಿತ್ರವು 90ರ ದಶಕದ ಹಾಗೂ ಹಿಂದಿನ 2 ಕಾಲಘಟ್ಟಗಳ ಕತೆ ಒಳಗೊಂಡಿದೆ. ಒಬ್ಬ ಸಾಮಾನ್ಯ ಕೂಲಿ ಕೆಲಸದ ಹುಡುಗನ ಪ್ರೀತಿ ಎಷ್ಟರ ಮಟ್ಟಿಗೆ ಇರುತ್ತದೆ, ಯಾವ ಆಯಾಮಗಳನ್ನು ಪಡೆದುಕೊಳ್ಳುತ್ತದೆ ಎಂಬುದನ್ನು ಈ ಚಿತ್ರದಲ್ಲಿ ತೋರಿಸಲಾಗಿದೆ. ಅದರಲ್ಲಿ ಜೊತೆಗೆ ಒಂದು ಕಡೆ ಕಷ್ಟದಲ್ಲಿ ಆಸರೆಯಾದ ತಾಯಿಗೆ ಮಗಳ ಪ್ರೀತಿಯ ಸಿರಿತನವಾದರೆ, ಆ ಪುಟ್ಟ ಮಗಳು ಸ್ವೇಚ್ಛೆ ತಾಯಿಗೋಸ್ಕರ ಏನೆಲ್ಲ ಮಾಡುತ್ತಾಳೆ ಎಂಬ ಮನಕಲಕುಲವ ಕಥೆಯನ್ನು ಭಾವನಾತ್ಮಕವಾಗಿ ರಚನೆ ಮಾಡಲಾಗಿದೆ ಎಂದು ಹೇಳಿದರು. ಇಲ್ಲಿ ಪ್ರೆಸ್ ಮೀಟ್ ಮಾಡೋದಕ್ಕೆ ಕಾರಣ ಏನು ಅಂದ್ರೆ, ನಾನು ಇಡೀ ಸಿನಿಮಾನ ಇಲ್ಲೇ ಶೂಟ್ ಮಾಡಿದ್ದೀನಿ, ಬೂರ್ದಿಪಾಡು ಅನ್ನೋ ಗ್ರಾಮದಲ್ಲಿ. ಆಮೇಲೆ ಸುತ್ತಮುತ್ತ ಒಂದು 2-3 ಹಳ್ಳಿಯಲ್ಲಿ ಶೂಟ್ ಮಾಡಿದ್ದೀವಿ. ಆಕ್ಚುಲಿ ಇಲ್ಲಿ ಎಷ್ಟು ಗ್ರೀನರಿ ಇದೆ ಅಂತ ಆಚೆ ಯಾರಿಗೂ ಗೊತ್ತಿಲ್ಲ, ಈ ಸೈಡ್ ಯಾರು ಬರ್ತಿಲ್ಲ ಶೂಟಿಂಗ್ಗೆ. ಮೇನ್ ಕಾರಣ ಈ ಮೂವಿ ಟ್ರೈಲರ್ ರಿಲೀಸ್ ಆಗಿದೆ, ನೀವು ನೋಡಿದ್ರೆ ಗೊತ್ತಾಗುತ್ತೆ ಈ ಕಡೆ ಎಷ್ಟು ಸೊಗಡಾಗಿದೆ ಅಂತ ಹೇಳಿ, ಗ್ರೀನರಿ ಇದೆ ಅಂತೇಳಿ. ಅದನ್ನ ಮೇನ್ ಹೈಲೈಟ್ ಆಗಿ ಇಟ್ಕೊಂಡಿದ್ದೀವಿ. ಇಡೀ ಸ್ವೇಚ್ಛಾ ಅನ್ನೋದಂದ್ರೆ ಫ್ರೀಡಮ್ ಅಂತ ಸಾಂಸ್ಕ್ರಿಟ್ ವರ್ಡ್. ಸೊ ಮೂವಿ ಬಗ್ಗೆ ಹೇಳಬೇಕು ಅಂದರೆ ಇದರಲ್ಲಿ ಒಂದು 6 ಪಾತ್ರ ಇದೆ ಸರ್. ಹೀರೋ ಹೀರೋಯಿನ್ ಆಗಲಿ, ಒಂದು ತಾಯಿ ಮದರ್ ಆಗಲಿ, 2 ಪ್ಯಾರಲಲ್ ಸ್ಟೋರೀಸ್ ಆಗಿ ನಡೆಯುವಂಥ ಕತೆ ಇದು. ಆಮೇಲೆ ಅವರಿಬ್ಬರ ಮಧ್ಯೆ ಏನಾದರೂ ಕನೆಕ್ಷನ್ ಇದೆಯಾ ಏನು ಅನ್ನೋದೇ ಇಡೀ ಸಿನಿಮಾ ಅಲ್ಲಿ ಓಡಾಡ್ತಾ ಇತ್ತು. ಇನ್ನೊಂದು ಹೇಳಬೇಕು ಅಂದರೆ, ಸೊ ನಮ್ಮ ಸ್ಪಂದನ ಅವರು ಮತ್ತು ಬೇಬಿ ಶ್ರೀ ಅನ್ನೋರ್ದು ಒಂದು ಮದರ್ ಸೆಂಟಿಮೆಂಟ್ ಇದೆ, ತುಂಬ ಚೆನ್ನಾಗಿರುವಂಥ ಸೆಂಟಿಮೆಂಟು. ಈ ಇತ್ತೀಚೆಗೆ ಹೇಳ್ಬೋದು, ನಾವು ಎಲ್ಲೂ ಸಾಂಗ್ಸಲ್ಲಿ ಆ ಸಾಹಿತ್ಯ ಅನ್ನೋದು ಎಲ್ಲೂ ಕಾಣ್ತಾ ಇರಲಿಲ್ಲ. ಸೊ ನಮ್ದ್ರಲ್ಲಿರೋ 5 ಸಾಂಗು ತುಂಬ ಸಾಹಿತ್ಯವಾಗಿದೆ. ಆಮೇಲೆ ಗೌಸ್ಪೀರ್ ಅವ್ರು ಬರ್ದಿರೋದು ತಾಯಿ ಸಾಂಗ್ ಆಗಲಿ ಎಲ್ಲ. ಸೊ ಇವಾಗ ಜನವರಿ 3ನೇ ತಾರೀಕು ಎಲ್ಲರ ಮುಂದೆ ಬರ್ತಾ ಇದ್ದೀವಿ ಥಿಯೇಟ್ರಲ್ಲಿ. ಸೊ ಅದರಿಂದ ನಿಮ್ಮ ಸಪೋರ್ಟ್ ನಮಗೆ ತುಂಬ ಇಂಪಾರ್ಟೆನ್ಸು ಈ ರಾಯಚೂರು ಕಡೆಯಿಂದ. ಸೊ ಅದಕ್ಕೆ ಈ ಪ್ರೆಸ್ ಮೀಟ್ ಮಾಡ್ತಾ ಇರೋದು. ಸೊ ಥ್ಯಾಂಕ್ ಯು ಸೋ ಮಚ್. ಕ್ಷಮಿಸ್ಬೇಡಿ ನಮ್ಮನ್ನ. ಜನವರಿ 3ನೇ ತಾರೀಕು ನಮ್ಮ ಸಿನಿಮಾ ಬರ್ತಿದೆ ಸ್ವೇಚ್ಛಾ ಅಂತ. ಶೂಟಿಂಗ್ ಮಾಡಿರೋದೆಲ್ಲ ಬೂರ್ದಿಪಾಡಲ್ಲಿ ಮತ್ತು ರಾಯಚೂರಲ್ಲಿ. ಇಲ್ಲಿ ಜನ ತುಂಬ ಸಪೋರ್ಟ್ ಮಾಡಿದ್ರು, ತುಂಬಾ ಸಪೋರ್ಟ್ ಮಾಡಿ ಶೂಟಿಂಗು ನೀರಾಜಲ್ವಾಗ ಆಡೋಕ್ಕೆ ತುಂಬಾ ಹೆಲ್ಪ್ ಮಾಡಿದ್ದಾರೆ. ರಾಯಚೂರು ಜನರಿಗೆ, ರಾಯಚೂರು ಹುಡುಗರಿಗೆ, ಬೂರ್ದಿಪಾಡ್ ಗ್ರಾಮಸ್ಥರಿಗೆ ಶಿರಬಾಗಿ ನಮನ ಕೊಡ್ತೀನಿ. ಸಿನಿಮಾ ಚೆನ್ನಾಗಿ ಬಂದಿದೆ. 3 ಫೈಟು 5 ಆಗಿದೆ.
ಎಲ್ಲರಿಗೂ ಕನೆಕ್ಟ್ ಆಗುವಂಥ ಒಂದು ಸ್ಟೋರಿ. ಜನವರಿ 3ನೇ ತಾರೀಕು ಆಲ್ ಓವರ್ ಕರ್ನಾಟಕ ರಿಲೀಸ್ ಆಗ್ತಿದೆ. ಎಲ್ಲರೂ ಸಪೋರ್ಟ್ ಮಾಡಬೇಕು ಅಂತ ಕೇಳ್ಕೊತೀನಿ. ರಾಯಚೂರಲ್ಲಿ ಇದು ಮಾಡಲೇಬೇಕಿತ್ತು, ನಾವು ಪ್ರೆಸ್ ಮೀಟು ತುಂಬ ಕನೆಕ್ಟೆಡ್ ಇದ್ದೀವಿ ನಾವು ರಾಯಚೂರಿಗೆ. ಇದು ಮಾಡಲೇಬೇಕಿತ್ತು ಅಂತ ಬಂದಿದ್ದೀವಿ. 3 ದಿನದಲ್ಲಿ ರಿಲೀಸ್ ಇದೆ. ಎಲ್ಲರಿಗೂ ತಲೆಬಾಗಿಸಿ ಕೇಳ್ತೀನಿ, ಸಪೋರ್ಟ್ ಮಾಡಿ, ನಮ್ಮನ್ನು ಬೆಳೆಸಿ ಅಂತ ಕೇಳ್ಕೊಳ್ತೀನಿ. ಥ್ಯಾಂಕ್ ಯು. ಬಳಗ ತಾಲೂಕು ದೇವದುರ್ಗ ಹಾಗೂ ಜ್ಞಾನವೃಕ್ಷ ಸ್ಪರ್ಧಾತ್ಮಕ ಪರೀಕ್ಷೆ ತರಬೇತಿ ಕೇಂದ್ರ ಮಂದಕಲ್ ಗೆಳೆಯರ ಬಳಗ ಜ್ಞಾನ ವೃಕ್ಷ ಸ್ಪರ್ಧಾತ್ಮಕ ಪರೀಕ್ಷೆ ತರಬೇತಿ ಕೇಂದ್ರದ ವತಿಯಿಂದ ಜಂಟಿಯಾಗಿ ಜನವರಿ 5ರಂದು 3ನೇ ರಾಜ್ಯ ಮಟ್ಟದ ರಸಪ್ರಶ್ನೆ ಸ್ಪರ್ಧೆ ಆಯೋಜಿಸಲಾಗಿದೆ ಎಂದು ಮಲ್ಲಿಕಾರ್ಜುನ ನಾಯಕ ಬೂದಿನಾಳ ಹೇಳಿದರು. ಅವರಿಂದು ಸುದ್ದಿಗಾರರೊಂದಿಗೆ ಮಾತನಾಡುತ್ತಾ, ಈ ಕಾರ್ಯಕ್ರಮ ದೇವದುರ್ಗ ತಾಲೂಕಿನ ಮಂದಕಲ್ ಗ್ರಾಮದ ಆರಾಧ್ಯ ದೇವಸ್ಥಾನ ಜಾತ್ರಾ ಮಹೋತ್ಸವದ ನಿಮಿತ್ತ ನಿರ್ವಹಿಸಲಾಗುತ್ತದೆ. ರಸಪ್ರಶ್ನೆ ಕಾರ್ಯಕ್ರಮ ಸತತ 3ನೇ ಬಾರಿಗೂ ರಾಯಚೂರು ಠಾಗೂರ್ ಶಿಕ್ಷಣ ಸಂಸ್ಥೆಯಲ್ಲಿ ನಿರ್ವಹಿಸಲಾಗುತ್ತದೆ. ಜಿಲ್ಲೆಯ ವಿವಿಧ ಭಾಗದ ಸರಿಸುಮಾರು 100ಕ್ಕೂ ಹೆಚ್ಚಿನ ತಂಡಗಳು ಈ ಸ್ಪರ್ಧೆಯಲ್ಲಿ ಪಾಲ್ಗೊಳ್ಳಲಿವೆ. ಈ ರಸಪ್ರಶ್ನೆಯಲ್ಲಿ 2 ಹಂತಗಳು ಇರುತ್ತದೆ. ಮೊದಲನೇ ಹಂತದಲ್ಲಿ ಬಹುಪ್ರಶ್ನೆ ವಸ್ತುನಿಷ್ಠ 100 ಪ್ರಶ್ನೆಗಳನ್ನು ಕೇಳಲಾಗುತ್ತದೆ. ಎರಡನೇ ಹಂತದಲ್ಲಿ ಅತಿ ಹೆಚ್ಚು ಅಂಕ ಪಡೆದ 5 ತಂಡಗಳಿಗೆ ಮೌಖಿಕ ರಸಪ್ರಶ್ನೆ ಸ್ಪರ್ಧೆ ಇರುತ್ತದೆ ಎಂದು ಹೇಳಿದರು. ಅಲ್ಲಿ ವಿಜೇತರಾದ ಮೊದಲ ತಂಡಕ್ಕೆ ಬಹುಮಾನದ ರೂಪದಲ್ಲಿ 25,000 ರೂಪಾಯಿ ನಗದು ಮತ್ತು ಸ್ಪರ್ಧಾತ್ಮಕ ಪುಸ್ತಕಗಳನ್ನು ವಿತರಿಸಲಾಗುತ್ತದೆ. ತದನಂತರ ದ್ವಿತೀಯ ಮತ್ತು ತೃತೀಯ ಸ್ಥಾನ ಪಡೆದ ತಂಡಗಳಿಗೆ ಕ್ರಮವಾಗಿ 15,000 ರೂಪಾಯಿ ಹಾಗೂ 10,000 ರೂಪಾಯಿ ನಗದುದೊಂದಿಗೆ ಪುಸ್ತಕವನ್ನು ವಿತರಿಸಲಾಗುತ್ತದೆ. ಸ್ಪರ್ಧೆಯಲ್ಲಿ ಭಾಗವಹಿಸಲು ಪ್ರತಿ ತಂಡ ಪ್ರತಿ 200 ರೂಪಾಯಿಗಳಂತೆ ನೋಂದಣಿ ಶುಲ್ಕವನ್ನು ಪಾವತಿಸಿ ಕೆಳಗಿನ 5 ನಂಬರ್ಗಳಿಗೆ ಸಂಖ್ಯೆಗಳಿಗೆ ಕರೆ ಮಾಡಿ ಹೆಸರುಗಳನ್ನು ನೋಂದಾಯಿಸಲಾಗುವುದು ಕಡ್ಡಾಯವಾಗಿರುತ್ತದೆ. ಆದರೆ ನೋಂದಣಿ ಕೊನೆಯ ದಿನಾಂಕ 3 ಜನವರಿ 2025 ಆಗಿರುತ್ತದೆ. 3ನೇ ರಾಜ್ಯ ಮಟ್ಟದ ರಸಪ್ರಶ್ನೆ ಸ್ಪರ್ಧೆ ಯಶಸ್ಸಿಗೆ ತಾವುಗಳು ಕೈಜೋಡಿಸಬೇಕೆಂದು ಈ ಸ್ಪರ್ಧೆಯ ಬಗ್ಗೆ ಯುವ ಜನಾಂಗದವರಿಗೆ ಮಾಹಿತಿ ನೀಡಲು ಅನುಕೂಲವಾಗುವಂತೆ ತಮ್ಮ ಪತ್ರಿಕೆಯಲ್ಲಿ ಶುಭ ಮುಂಜಾನೆಯ ನಮಸ್ಕಾರಗಳು. ಈಗಾಗಲೇ ದೇವದುರ್ಗ ತಾಲೂಕಿನಾದ್ಯಂತ ಶೈಕ್ಷಣಿಕವಾಗಿ ಮತ್ತು ಸಾಮಾಜಿಕವಾಗಿ ಅನೇಕ ಕಾರ್ಯಕ್ರಮಗಳನ್ನು ಚಟುವಟಿಕೆಗಳನ್ನು ಭಾಗವಹಿಸುವುದರ ಮೂಲಕ ಇವತ್ತು 3ನೇ ರಾಜ್ಯ ಮಟ್ಟದ ರಸಪ್ರಶ್ನೆ ಸ್ಪರ್ಧಾತ್ಮಕ ಪತ್ರಿಕಾಗೋಷ್ಠಿಯ ಕಾರ್ಯಕ್ರಮದ ಕಳೆದ ಹಲವಾರು ವರ್ಷಗಳಿಂದ ರಾಯಚೂರು ಜಿಲ್ಲೆಯ ದೇವದುರ್ಗ ತಾಲೂಕಿನ ಸಾಮಾಜಿಕ ಮತ್ತು ಶೈಕ್ಷಣಿಕ ಅಭಿವೃದ್ಧಿಗೆ ಶ್ರಮಿಸುತ್ತಿರುವ ಸಹಾಯಕ ಪ್ರಾಧ್ಯಾಪಕರಾದ ನನ್ನ ನೆಚ್ಚಿನ ಮಾರ್ಗದರ್ಶಕರು, ಪ್ರತಿಯೊಬ್ಬರ ಕಷ್ಟಕ್ಕೆ ಸ್ಪಂದಿಸುವಂತಹ ಡಾಕ್ಟರ್ ಮಾರುತಿಕುಮಾರ್ ನಾಯಕ್ ಮಲದಕಲ್ ರವರ ನಾಯಕತ್ವದ ಮಲದಕಲ್ ಗೆಳೆಯರ ಬಳಗದ ನಮ್ಮ ಭಾಗದ ಯುವ ಜನಾಂಗದಲ್ಲಿ ಅದರಲ್ಲೂ ಯುವತಿಯರಲ್ಲಿ ಸ್ಪರ್ಧಾತ್ಮಕ ಪರೀಕ್ಷೆಯ ತಯಾರು ಕುರಿತಾಗಿ ಜಾಗೃತಿ ಮೂಡಿಸುವ ಸಂಬಂಧ ಹಾಗೂ ಸ್ಪರ್ಧಾತ್ಮಕ ಮನೋಭಾವನೆಯನ್ನು ಹೆಚ್ಚಿಸುವ ದೃಷ್ಟಿಯಿಂದ ರಾಯಚೂರು ಜಿಲ್ಲೆ ದೇವದುರ್ಗ ತಾಲೂಕಿನ ಮಲದಕಲ್ ಗ್ರಾಮದ ಆರಾಧ್ಯ ದೇವ ಶ್ರೀ 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 ಉಡೇ ಆಂಜನೇಯ ಸ್ವಾಮಿ ದೇವಸ್ಥಾನದ ಜಾತ್ರಾ ಮಹೋತ್ಸವ ಅಂಗವಾಗಿ ಜನವರಿ 5, 2025ರಂದು ರವಿವಾರದಂದು ರಾಯಚೂರು ನಗರದಲ್ಲಿನ ಟ್ಯಾಗೋರ್ ಶಿಕ್ಷಣ ಮಹಾವಿದ್ಯಾಲಯದಲ್ಲಿ ಸತತ 3ನೇ ಬಾರಿಗೆ ರಾಜ್ಯ ಮಟ್ಟದ ರಸಪ್ರಶ್ನೆ ಸ್ಪರ್ಧೆಯನ್ನು ಮಲದಕಲ್ ಗೆಳೆಯರ ಬಳಗ ಜ್ಞಾನವೃಕ್ಷ ಸ್ಪರ್ಧಾತ್ಮಕ ಪರೀಕ್ಷೆ ತರಬೇತಿ ಕೇಂದ್ರ ದೇವದುರ್ಗ ಸಹಯೋಗದಲ್ಲಿ ಹಮ್ಮಿಕೊಂಡಿದೆ. ಈಗಾಗಲೇ ರಾಜ್ಯದ ವಿವಿಧ ಜಿಲ್ಲೆಗಳಿಂದ ಸರಿಸುಮಾರು 100ಕ್ಕೂ ಹೆಚ್ಚಿನ ತಂಡಗಳು ಸ್ಪರ್ಧೆಯಲ್ಲಿ ಭಾಗವಹಿಸಲು ತಮ್ಮ ಹೆಸರುಗಳನ್ನು ಈಗಾಗಲೇ ನೋಂದಾಯಿಸಿಕೊಂಡಿವೆ.